ಹಾಕಿದ್ರಿ, ಇವತ್ತು ತೆಗೆದ್ರಿ. ಇದು ತಪ್ಪಲ್ಲ, ತಪ್ಪೇ ಅಲ್ಲ, ಪಕ್ಕ ಅಲ್ಲ. ಇದು ಕಾರವಾರ ಕೈಗಾರ ರಸ್ತೆ. ಕಾರವಾರ ಕೈಗಾರ ರಸ್ತೆ ಅಂದರೆ ಹಬ್ಬವಾಡ ರಸ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಿಮೆಂಟ್ ರಸ್ತೆ ಆಗಿ ಸುಮಾರು ಒಂದು 2 ವರ್ಷ ಆಯಿತು. ಈ ಸಿಮೆಂಟ್ ರಸ್ತೆ ಆಗಿ ಚೆನ್ನಾಗಿದೆ ರಸ್ತೆ, ಎಂಥದ್ದು ಕೂಡ ಯಾವುದೇ ರೀತಿಯೂ ಕೂಡ ಪ್ರಾಬ್ಲಮ್ ಇಲ್ಲ. ಈ ರಸ್ತೆಗೆ ಭಾರಿ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ. ಇದು ಸಿಮೆಂಟ್ ರಸ್ತೆ. ಆದರೆ ನಿನ್ನೆ ಸಾಯಂಕಾಲ ಏನಾಗಿದೆ ಅಂದರೆ ಇಲ್ಲಿ ಒಂದು ರಸ್ತೆ ಮಾಡ್ತಾ ಇದ್ದಾರೆ, ಡಾಂಬರೀಕರಣ. ಅಂದರೆ ಸಿಮೆಂಟ್ ರಸ್ತೆ ಮೇಲೆ ಡಾಂಬರೀಕರಣ ರಸ್ತೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲಿನಾರ ನೀವು ಕೇಳಿದಿರಾ ಸಿಮೆಂಟ್ ರಸ್ತೆ ಮೇಲೆ ಡಾಂಬರೀಕರಣ ರಸ್ತೆ ಮಾಡೋದು? ಎಲ್ಲಾರ ಕೇಳಿದಿರಾ? ಇಲ್ಲ. ನಮ್ಮ ಕಾರವಾರದಲ್ಲಿ ಕೈಗಾರ ರಸ್ತೆಯಲ್ಲಿ ಈ ಸಿಮೆಂಟ್ ರಸ್ತೆ ಮೇಲೆ ಈ ಡಾಂಬರೀಕರಣನ ಹಾಕ್ತಾ ಇದ್ರು. ನಿನ್ನೆ ಇವತ್ತು ತಡೆ ಹಿಡಿದಿದ್ದಾರೆ. ತಡೆ ಹಿಡಿದಿದ್ದಕ್ಕೆ ಇವತ್ತು ಈ ತಡೆ ಹಿಡಿದುಕೊಂಡು ಇವತ್ತು ಈ ಡಾಂಬರೀಕರಣ ಹಾಕಿದ್ದನ್ನು ಇವತ್ತು JCB ಅವರು ತೆಗಿತಾ ಇದ್ದಾರೆ. ಈ ಪ್ರತ್ಯಕ್ಷದರ್ಶಿ ಇದ್ದಾರೆ, ಏನು ಹೇಳ್ತಾರೆ ಕೇಳುವ ಸರ್. ನೋಡ್ರಿ, ಇಲ್ಲ ನಮ್ದು ಹಬ್ಬವಾಡ ರೋಡ್ ಗೀತಾಂಜಲಿ ಟಾಕೀಸ್ಗಿಂತ ಸ್ವಲ್ಪ ಮುಂದೆ ವರ್ಚುವಲ್ ಪ್ಯಾರಡೈಸ್ ಇದೆ. ಅದರ ಎದುರಿಗೆ ನಿನ್ನೆ ಅವರು ಸಿಮೆಂಟ್ ರಸ್ತೆ ಮೇಲೆ ಚೆನ್ನಾಗಿ ರಸ್ತೆ ಇದೆ, ಇದೇ ರಸ್ತೆಗೆ ಕಾಮಗಾರಿ ಮಾಡಲಿಕ್ಕೆ ಸುಮಾರು ಒಂದು 2 ವರ್ಷ ತೆಗೆದ್ರು. ಇವರು 2 ವರ್ಷ ತೆಗ್ದು ಚೆನ್ನಾಗಿ ರಸ್ತೆ ಮಾಡಿದ್ರು. ಆ ರಸ್ತೆ ಮೇಲೆ ಡಾಂಬರ್ ನಿನ್ನೆ ಹಾಕಿ ಇವರು ಅದೇ ಡಾಂಬರ್ ಇವತ್ತೇ ತೆಗಿತಾ ಇದ್ದಾರೆ. ಯಾಕೆಂದರೆ ಗೊತ್ತಾಗ್ತಿಲ್ಲ. ನಾವು ಜನ ಅಲ್ಲಿ ಹೋಗ್ತಾ ಟೈಮಿಗೆ ಸ್ವಲ್ಪ ತೊಂದರೆ ಆಯ್ತು ಅಂದ್ಕೊಂಡು ನಾವು ಕೇಳಿದ್ರೆ ಇಲ್ಲ, ಅದು ಸ್ಯಾಂಕ್ಷನ್ ಆಗಿದೆ ರಸ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ಯಾವ ಸ್ಯಾಂಕ್ಷನ್ ಆಗಿದೆ ನಮಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನೋಡಿ, ಯಾರು ಕೂಡ ಸಿಮೆಂಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿದ್ದು ಯಾವ್ದನ್ನಾರ ಎಲ್ಲಿ ಕೂಡ ನೋಡಿದ್ರೆ ನೀವು? ನಾವು ನೋಡ್ಲಿಲ್ಲಪ್ಪ. ಎಲ್ಲೂ ಮಾಡಿ ತಲೆ ಹಾಳಾಗಿದ್ದೋ, ಈ ಕಾಂಟ್ರಾಕ್ಟರ್ ತಲೆ ಹಾಕಿದೋ, ಯಾರು ಟೆಂಡರ್ ಕರೆದಿದ್ದಾರೋ ಅವ್ರ ತಲೆ ಹಾಳಾಗಿದೆಯೋ, ಅಥವಾ ಅವ್ರಿಗೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ಇವತ್ತು ನೋಡಿ ದುಡ್ಡು ಇಲ್ಲ, ಸರ್ಕಾರ ಕಡೆ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಬೊಬ್ಬಡೆ ಹೊಡಿತಾರೆ ಈ PWD ಇಲಾಖೆ. ಆದ್ರೆ ಇಲ್ಲಿ ನಗರಸಭೆ ಆಗಲಿ PWD ಇಲಾಖೆ ಹಾಕ್ಲಿ ನಾನು ಹೇಳ್ತಾ ಇದ್ದೇನೆ. ಆದ್ರೆ ದುಡ್ಡು ಇಲ್ಲದೆ ಇವರು ಬೊಬ್ಬೆ ಹೊಡಿತಾ ಇದ್ದಾರೆ. ದುಡ್ಡಿಲ್ಲ ಪಾಪ. ಎಷ್ಟೋ ಕಾಂಟ್ರಾಕ್ಟರ್ದು ಇವತ್ತು ಬಿಲ್ಲು ಕೂಡ ಆಗಲಿಲ್ಲ, ಬಿಲ್ ಪಾಸ್ ಎಷ್ಟೋ ಆಗಲಿಲ್ಲ. ಆದ್ರೆ ಇದು ಡಾಂಬರೀಕರಣ ನೋಡಿ ಇಷ್ಟು ಮಾಡ್ಕೊಂಡು ಇವ್ರು ಹಾಳು ಮಾಡ್ತಾ ಇದ್ರೆ ಇದು ಯಾರ ಅಪ್ಪನ ದುಡ್ಡು? ಇದು ಡಾಂಬರ್ ಯಾವ ನಮ್ನೆ ರೇಟ್ ಏರ್ಸ್ ಹೋಗಿದೆ ಅಂತ ಗೊತ್ತಿಲ್ಲ. ಡಾಂಬರ್ ಈಗ ನೋಡಿ ಈ ರಸ್ತೆಗೆ ಡಾಂಬರೀಕರಣ ಇಷ್ಟೆಲ್ಲ ಲಾಸ್ ಮಾಡಿದ್ದಾರೆ. ನೋಡಿ, ನಾವು ಟ್ಯಾಕ್ಸ್ ತುಂಬಿದಂತಹ ಒಂದು ಹಣದಿಂದ ಈ ಡಾಂಬರೀಕರಣ ಮಾಡಿದ್ದಾರೆ. ಇದು ಹಾಳಾಗ್ತದೆ. ಈಗ ನೋಡಿ, ಈಗ JCB ಇಂದ ಇವರು ತೆಗಿತಾ ಇದ್ದಾರೆ. ಈಗ ಇದಕ್ಕೆ ಯಾರು ಹೊಣೆ? ಈಗ ಇದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ಬೇಕು? ಸರ್ಕಾರ ನೀವೇ ನಮಗೆ ಉತ್ತರ ಕೊಡಬೇಕು ಜನರಿಗೆ. ಡಾಂಬರ್ ಹಾಕೋದು ತೆಗೆಯೋದು ಇದೇ ದುಡ್ಡನ್ನು ನಾವು ಏನಾದ್ರು ಬಡವರು ಏನಾದ್ರು ಇದು ಮಾಡಿದ್ರೆ ಇದಾಗುತ್ತೆ. ಇದು ಸಿಮೆಂಟ್ ರೋಡ್ ಮುಂದೆ ದಾರ ಹಾಕ್ತಾ ಇದ್ದಾರೆ. ಎಂತ ಕಾಮಗಾರಿ ಇದು? ಅದೇ ಈಗ ಯಾವ ಇಂಜಿನಿಯರ್ ಮಾಡಿಸ್ತಿರೋದು ಇದು? ಈಗ ಇವರಿಗೆ ಯಾರು ಇಲ್ಲ, ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ನೋಡಿ, ಇವತ್ತು ಎಷ್ಟು ಲಾಸ್ ಇದಕ್ಕೆ. ನಮ್ಮ ದುಡ್ಡು, ನಮ್ಮ ದುಡ್ಡು ಗೌರ್ಮೆಂಟ್ ಕೇಳ್ತಿರೋದು. ಯಾರು ದುಡ್ಡಿದು? ನಮ್ಮ ದುಡ್ಡಿಂದ ಇವತ್ತು ನೋಡಿ ಸತ್ಯಾನಾಶ ಮಾಡ್ತಾ ಇದ್ದಾರೆ. ಸಿಮೆಂಟ್ ರಸ್ತೆಗೆ ಯಾರನ್ನ ಡಾಂಬರೀಕರಣ ಮಾಡಿದುಂಟಾ ನೀವೆಲ್ಲರೂ ನೋಡಿದ್ರಿ? ಅಲ್ಲಿ ನೋಡಿ, ನಿನ್ನೆ 2 ತಾಸು ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ 2 ತಾಸು ಟ್ರಾಫಿಕ್ ಜಾಮ್ ಮಾಡಿ ತಾರ್ ಹಾಕಿದ್ದಾರೆ. ಮತ್ತೆ ಇವತ್ತು JCB ತೆಗಿತಾ ಇದ್ದಾರೆ. ನಿನ್ನೆ ಡಾಂಬರೀಕರಣ ಹಾಕಿದ್ರು. ಅದು ಕೂಡ ಸಿಮೆಂಟ್ ರಸ್ತೆ ಚೆನ್ನಾಗಿಲ್ಲ ಅಂದ್ರೆ ಓಕೆ ಇತ್ತು, ಹಾಕಿದ್ರೆ ಪ್ರಾಬ್ಲಮ್ ಇಲ್ಲಾಗಿತ್ತು, ಜನರು ಓಡಾಡ್ತಿದ್ರು. ಚೆನ್ನಾಗಿರುವ ರಸ್ತೆಯಲ್ಲಿ ನೋಡಿ ಕಾಣಿಸ್ತಾ ಇದೆ ನಾನು ಈ ಡಾಂಬರೀಕರಣ. ಇದು ಹೊಸ ರಸ್ತೆ, 2 ವರ್ಷ ಮಾಡಿದಂತಹ ಒಂದು ಸಿಮೆಂಟ್ ರಸ್ತೆ. ಈ ಸಿಮೆಂಟ್ ರಸ್ತೆ ಎಲ್ಲೂ ಕೂಡ ಹಾಳಾಗಲಿಲ್ಲ, ಚೆನ್ನಾಗಿದೆ, ಭಾರಿ ಬ್ಯೂಟಿಫುಲ್ ಆಗಂಥ ರಸ್ತೆ ಇದು. ಆದರೆ ಇವರು ಏನು ಮಾಡ್ತಾ ಇದ್ದಾರೆ, PWD ಇಲಾಖೆಯವರು ಆಗಲಿ, ನಗರಸಭೆ ಆಗಲಿ, ಯಾರು ಏನು ಇವ್ರಿಗೆ ಎಂತ ಏನು ಹೇಳಬೇಕು? ಈ ನೀಚ ಕಾಂಟ್ರಾಕ್ಟರ್ ಇವನಿಗೆ ಲೈಸೆನ್ಸನ್ನು ರದ್ದು ಮಾಡಬೇಕು. ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತ ಇವನು. ಸಿಮೆಂಟ್ ರಸ್ತೆನೂ ಕೂಡ ಹಾಳು ಮಾಡ್ತಾ ಇದ್ದಾನೆ. JCB ಈಗ ನೋಡಿ, JCB ಮೇಲಿಂದ ಹಾಕಿದ್ರೆ ಅದು ರಸ್ತೆ ಹಾಳಾಗೋದಿಲ್ವಾ? ಹಾಳಾಗ್ತದೆ. ಇದ್ರ ಮೇಲೆ ನಾನು ಕ್ರಿಮಿನಲ್ ಕೇಸ್ ಹಾಕ್ತೇನೆ. ನಾನಂತೂ ಬಿಡುವುದಿಲ್ಲ. ಅಂಗಡಿ ಇದೆ ಪಾಪ, ಇಲ್ಲಿ ಗೂಡಂಗಡಿ, ಟೈರ್ ಅಂಗಡಿ. ಇಲ್ಲಿ ನೋಡಿ, ಇಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ಈಗ ನಿಮಗೆ ವ್ಯಾಪಾರನೂ ಸತ್ಯಾನಾಶ ಹೋಯ್ತು. ಈ ಡಾಂಬರೀಕರಣ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಉಂಟಾ? ಈ ರಸ್ತೆ ಚೆನ್ನಾಗಿರೋ ಕಡೆ ಡಾಂಬರೀಕರಣ ಮಾಡ್ತಾರೆ ಇವರು. ಏನು ಹೇಳ್ತೀರಾ ನೀವು? ಈಗ ನೋಡಿ ಪಾಪ, ನಿಮ್ದು ಎಲ್ಲ ಇಲ್ಲಿ ನೋಡಿ, ಈಗ ಈ ರಸ್ತೆ ಹಾಳಾಗ್ಲಿಲ್ವಾ? ಈಗ ಈಗ ಇದು ಸಿಮೆಂಟ್ ರಸ್ತೆ ಡಾಂಬರೀಕರಣ ಮಾಡ್ಕೊಂಡು ಹಾಳಾಗ್ಲಿಲ್ವಾ? ಮತ್ತೆ ಪಾಪ ನಿಮ್ಮ ವ್ಯಾಪಾರ ಕೂಡ ಹಾಳಾಯ್ತು ಇದರಲ್ಲಿ. ಇದ್ದಿದ್ದನ್ನ ಹಾಳು ಮಾಡ್ತಾರೆ ಈ ನೀಚರು. ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಹೋಗ್ತಾ ಇದ್ದಾನೆ ಈಗ ನೋಡಿ, ಅವರು ಡಾಂಬರನ್ನ ತುಂಬ್ತಾ ಇದ್ದಾರೆ.
ಡಾಂಬರೀಕರಣ ನಿನ್ನೆ ಮಾಡಿದ್ದಾರೆ ಈ ರಸ್ತೆ ಮೇಲೆ, ಈ ಸಿಮೆಂಟ್ ರಸ್ತೆ ಮೇಲೆ. ಇವತ್ತು ತುಂಬ್ತಾ ಇದ್ದಾರೆ. ಯಾರ ಅಪ್ಪನ ದುಡ್ಡು ಇಲ್ಲ, ಇವ್ರ ಅಪ್ಪಂದು ಏನು ಹೋಗ್ತದೆ? ನಮ್ಮ ದುಡ್ಡದು, ನಾವು ಟ್ಯಾಕ್ಸ್ ತುಂಬಿದಂಥ ದುಡ್ಡು ಇದು. ನೋಡಿ, ಇಂಥ ಕಾಂಟ್ರಾಕ್ಟ್ರು ಕೂಡ ನಮ್ಮಲ್ಲಿ ಇದ್ದಾರೆ, ಹುಚ್ಚರು ಕಾಂಟ್ರಾಕ್ಟ್ರು. ಈ ಹುಚ್ಚರ ಸಂತೆ ಅಂತ ಹೇಳ್ತಾರಲ್ಲ, ಈ ಒಂದು ಸಂತೆ ನಮ್ಮ ಕಾರವಾರದಲ್ಲಿ ಆಗ್ತಾ ಇದೆ. ನೋಡಿ, ಈಗ ಸಿಮೆಂಟಿಗೆ ನೋಡಿ ನಾನು ಕಾಣಿಸ್ತಾ ಇದ್ದೇನೆ, ಇವರು JCB ತಗೊಂಡು ಈ ಡಾಂಬರೀಕರಣ ರಸ್ತೆಯನ್ನು, ಡಾಂಬರ ಮಾಡಿದಂಥ ರಸ್ತೆನ ಅಗಿತಾ ಇದ್ದಾರೆ. ಈ ಸಿಮೆಂಟ್ ನೋಡಿ ಇವತ್ತು ಹಾಳಾಗ್ತಾ ಇದೆ. ಸಿಮೆಂಟ್ ರಸ್ತೆ ಕೂಡ ಹಾಳು ಮಾಡಿದ್ರು ಇವರು. ಇಲ್ಲೊಂದು ನಾನು ಕಾಣಿಸ್ತಾ ಇದ್ದೇನೆ, ಸಿಮೆಂಟ್ ರಸ್ತೆ ಹಾಳಾಗ್ತಾ ಇದೆ, ಸಿಮೆಂಟು ಹೋಗ್ತಾ ಇದೆ. ನಾಳೆ ಮಳೆಯಲ್ಲಿ ಈ ಸಿಮೆಂಟ್ ಕೂಡ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ನಾನಂತೂ ಬಿಡೋದಿಲ್ಲ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೇನೆ, ನಾನು ಬಿಡೋದಿಲ್ಲ. ಆದರೆ ಇವತ್ತು ನೋಡಿ, ಇವತ್ತು ಈ ರೀತಿ ಒಂದು ಸಿಮೆಂಟ್ ರಸ್ತೆ ಮೇಲೆ ಡಾಂಬರೀಕರಣ ಆಗ್ತಾರಂದರೆ, ಎಷ್ಟೋ ಕಡೆ ರಸ್ತೆ ಆಗಲಿಲ್ಲ ಕಾರವಾರದಲ್ಲಿ, ಭಾಳಷ್ಟು ಕಡೆ ರಸ್ತೆ ಆಗಲಿಲ್ಲ. ನಾನು ನಗರಸಭೆ ಹತ್ರ ಹೇಳಿದ್ದೇನೆ, PWD ಹತ್ರನೂ ಹೇಳಿದ್ದೇನೆ. ನೋಡಿ, ರಸ್ತೆ ಮಾಡಿ ಭಾಳ ಕಡೆ ರಸ್ತೆ ಆಗಲಿಲ್ಲ. ಇದೇ ಡಾಂಬರೀಕರಣ ರಸ್ತೆ ಆಗಲಿಲ್ಲಲ್ಲ, ಆ ಜಾಗದಲ್ಲಿ ಹಾಕಿದ್ರೆ ಇವತ್ತು ಪುಣ್ಯ ಬರ್ತಿತ್ತು. ಸಿಮೆಂಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡ್ತಾರೆ ಅಂತ ನೋಡಿ, ಈ JCBಯಿಂದ ತೆಗಿತಾರೆ. ನೋಡಿ, JCB ನಾನು ಕಾಣಿಸ್ತಾ ಇದೆ ನಿಮಗೆ, JCB ನೋಡಿ, JCBಯಿಂದ ತೆಗಿತಾರೆ. ಇಲ್ಲಿ ನೋಡಿ ಸಿಮೆಂಟ್ ಹಾಳಾಗ್ತಾ ಇದೆ. ಇಲ್ಲಿ ನೋಡಿ ಯಾರಪ್ಪ ದುಡ್ಡು, ಇಲ್ಲಿ ನೋಡಿ ಸಿಮೆಂಟ್ ಹಾಳಾಗ್ತಾ ಇದೆ. ಇದು ಯಾರು ಹೊಣೆ? ಹಾಂ, ಅಗಿಲಿಕ್ಕೆ ಯಾರು ಹೇಳಿದ್ದು? ಅಲ್ಲಿದ್ದಾರ, ಕುತ್ಕೊಂಡಿದ್ದಾರಾ? ಯಾರಂತ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಇದ್ದಾರೆ ಇದ್ರದ್ದು ಇಲ್ಲಿ, ಅಲ್ಲಿ ಕುತ್ಕೊಂಡಿದ್ದಾರಾ? ಹೋಗು ಅಲ್ಲೇ ಹೋಗ್ತೇವೆ ನೋಡು, ಅಲ್ಲಿ ಕಾಂಟ್ರಾಕ್ಟರ್ ಇದ್ದಾರಂತೆ, ಅಲ್ಲೇ ಹೋಗುವ ಸರ್. ಈ ಕಾಂಟ್ರಾಕ್ಟ್ರು ಅಣ್ಣ, ಹಾಂ, ನೀನೇ ರಸ್ತೆ ಕಾಮ ಇರಲಿ. ಹಾಂ, ಈಗ ಈ ಸಿಮೆಂಟ್ ಮೇಲೆ ಯಾರನ್ನ ರಸ್ತೆ ಮಾಡ್ತಾರ ಅಣ್ಣ? ಯಾರನ್ನಾರ ಡಾಂಬರಿ ಹಾಳಾಗಿದ್ದೇನೆ ಇದು ಸಿಮೆಂಟ್ ರಸ್ತೆ. ಈ ಸಿಮೆಂಟ್ ರಸ್ತೆ ಹಾಳಾಗಿದೆ. ಸ್ಟೇಟಿಂದ ಅಂದರೆ ಸಿಮೆಂಟ್ ಮೇಲೆ ಡಾಂಬರೀಕರಣ ಹಾಕ್ಲಿಕ್ಕೆ ಕೊಟ್ರ? ಮತ್ತೆ ಯಾಕೆ ತೆಗಿತಾ ಇದ್ದಾರೆ? ಹಾಗಾದ್ರೆ ಕಂಟಿನ್ಯೂ ಮಾಡಬೇಕಿತ್ತು. ಯಾರು ಬಿಡ್ತಾ ಇಲ್ಲ. ಸಿಮೆಂಟ್ ರಸ್ತೆ ಮೇಲೆ ನೀವು ಡಾಂಬರೀಕರಣ ಹಾಕ್ತೀರಿ, ನೋಡಿ ಅದು ಸಿಮೆಂಟು ಹೋಗ್ತಾ ಇದೆ. ಈಗ ನಾಳೆ ಮಳೆ, ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಲ್ಲಿ ಇಲ್ಲಿ ನೀರು ಕೂಡ ನಿಂತು ಹೋಗ್ತದೆ. ನಿನ್ನ ಕೆಲಸ ಮಾಡಿ ನೀನು. ಇಲ್ಲಿ ಮಳೆ ಕೂಡ ನಿಂತು ಹೋಗ್ತದೆ, ಮಳೆ ನಿಲ್ತದೆ. ನೋಡಿ, ನಾವು ಎಷ್ಟೋ ಹೋರಾಟ ಮಾಡ್ಕೊಂಡು ಇದೊಂದು ಸಿಮೆಂಟ್ ರಸ್ತೆನ ನಾವು ಮಾಡಿಸ್ಕೊಂಡಿದ್ದೀವಿ. ಎಲ್ಲರೂ ಮಾಡಿದ್ದೀವಿ, ನಾವು ಹೋರಾಟ ಮಾಡ್ಕೊಂಡೇ ಮಾಡಿಸಿದ್ವಿ ಇದು ಸಿಮೆಂಟ್ ರಸ್ತೆ. ಆವಾಗ 3-4 ವರ್ಷ ಹಿಂದೆ ಚೆನ್ನಾಗಿ ರಸ್ತೆ ಆಗಿದೆ. ಆದರೆ ಈಗ ನೋಡಿದರೆ ಡಾಂಬರ್ ಮತ್ತೆ ಹಾಕ್ಕೊಂಡು ನೀವು ಈ ರೀತಿ ಮಾಡಿದ್ರೆ ಇದಕ್ಕೆ ಹೊಣೆ ಯಾರು? ಇಲ್ಲಪ್ಪ, ಯಾಕೆ ಹಾಕಬೇಕು ಅಂತ? ರಸ್ತೆ ಸರಿ ಇಲ್ಲ ಆದರೆ ಓಕೆ, ನಿಮ್ಗೆ ನಾವೇ ಅಭಿನಂದನೆ ಮಾಡಿ ಒಂದು ಹಾರ ಹಾಕ್ತಿದ್ವಿ, ಪೂಜೆ ಮಾಡ್ಕೊಂಡು ಒಂದು ಸನ್ಮಾನ ಮಾಡ್ತಿದ್ವಿ. ಚೆನ್ನಾಗಿ ಮಾಡಿದ್ರಿ ಅಣ್ಣ ನೀವು ರಸ್ತೆಯನ್ನು, ಸೂಪರ್ ಮಾಡಿದ್ದೀರಿ ಅಣ್ಣ ಅಂತ ಹೇಳ್ಕೊಂಡು ನಾವೇ ಒಂದು, ಯಾಕಂದ್ರೆ ಹೆಂಗಿದ್ದೀರಿ ನೀವು, ಯಂಗ್ ಜನ್ರೇಷನ್ ಯುವಕರು ಮುಂದೆ ಬರಬೇಕಂತ ನಮ್ಮಲ್ಲಿ ಕೂಡ ಕನಸಿರ್ತದೆ. ಆದರೆ ನೀವು ಹೆಂಗೆ ಹಿಡ್ಕೊಂಡು ಈ ರೀತಿ ಮಾಡಿದ್ರೆ ಎಲ್ಲಿ ಚಲೋ ಆಗ್ತದೆ ಅಣ್ಣ? ಸಿಮೆಂಟ್ ರಸ್ತೆ ಎಲ್ಲಿ ಹಾಳಾಗಿದೆ? ಈ ರಸ್ತೆ ಎಲ್ಲಿ ಹಾಳಾಗಿದೆ? ಏನಂದ್ರೆ ಸಿಮೆಂಟ್ ರಸ್ತೆ ಮೇಲೆ ಎಲ್ಲಿ ಡಾಂಬರೀಕರಣ ಮಾಡ್ತಾರೆ? ಎಲ್ಲಿ ಬೆಂಗಳೂರು ದುಡ್ಡು ಜಾಸ್ತಿ ಆಗಿದೆ. ಯಾರಪ್ಪಂದು ಹೋಗ್ತದೆ ದುಡ್ಡು? ನಮ್ಮದೇ, ನಾವು ತುಂಬಿ ಟ್ಯಾಕ್ಸ್. ಇವತ್ತು ನೋಡಿ, ನಾನು ಇಂಜಿನಿಯರ್ ಯಾರಪ್ಪ? ಬ್ರದರ್ ಇಲ್ಲಿ ಕೇಳು, ನಿಮಗೆ ಯಾರು ಕೊಟ್ಟಿದ್ದು? ಯಾವ ಕಾಂಟ್ರಾಕ್ಟರ್ ಯಾರು? ಎಲ್ಲಿದೆ ಅವ್ರ ನಂಬರ್ ಇದೆಯಾ? ಇಲ್ಲಿ ಕೇಳಿ ಬ್ರದರ್, ಅದಾಗಿ ಇವತ್ತು ನಾವೊಂದು ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ರಸ್ತೆ ಆಗಲಿಲ್ಲ. ಆ ರಸ್ತೆ ಆಗೋದಕ್ಕೆ ಒಂದು ನೀವು ಡಾಂಬರೀಕರಣ ಹಾಕಿದ್ರೆ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ. ನೀವು ನೋಡಿದ್ರೆ, ನೀವು ನೋಡಿದೆ, ನೀವು ನಿನ್ನೆ ಹಾಕಿದ್ರಿ, ಇವತ್ತು ತೆಗೆದ್ರಿ. ಇದು ತಪ್ಪಲ್ಲ, ತಪ್ಪೇ ಅಲ್ಲ, ಪಕ್ಕ ಅಲ್ಲ. ಯಾಕಂದ್ರೆ ಈ ದುಡ್ಡು ನಮ್ಮ ದುಡ್ಡು ಅಲ್ವಾ? ನಿಮ್ಮ ಕಾಂಟ್ರಾಕ್ಟರ್ ಸ್ವಂತ ಅವ್ನ ಕೈಯಿಂದ ಹಾಕಿದಾನ? ದುಡ್ಡು ಇಲ್ಲಪ್ಪ. ಈಗ ಕಾಂಟ್ರಾಕ್ಟರ್ ಲಾಸು, ಈ ಕಾಂಟ್ರಾಕ್ಟರ್ ಲಾಸ್. ಈಗ ನಾಳೆ ಸಿಮೆಂಟ್ ರಸ್ತೆ ಹೋಗ್ತದೆ, ಅದಕ್ಕೆ ಯಾರು ಲಾಸು? ನೀವು ಜವಾಬ್ದಾರ? ನಾವು ಮಾಡಿರೋ ಜಾಗದಲ್ಲಿ ರೋಡ್ ಡ್ಯಾಮೇಜ್ ಆದ್ರೆ ನಾವು ಜವಾಬ್ದಾರ. ನೀವು ಜವಾಬ್ದಾರ. ನಿಮ್ಗೆ ಎಲ್ಲಿಂದ ಹಿಡ್ಕೊಂಡು ಹೋಗೋದು ನಾವೀಗ? ಸರ್ ನಮ್ದೆಲ್ಲ ವಿಡಿಯೋ ಮಾಡ್ಕೊಂಡವ್ರೆ, ಎಷ್ಟು ಎಲ್ಲ ಇಸ್ಕೊಂಡ್ರು, ನಮ್ಮ ಡಾಕ್ಯುಮೆಂಟಲ್ಲಿ ಇಸ್ಕೊಂಡ್ರಿ. ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಎಲ್ಲ ನಮ್ದೆಲ್ಲ ಇಸ್ಕೊಂಡ್ರು. ಕಮಿಷನರ್ ಸಾಹೇಬರು ಬಂದಿದ್ರು, AW ಅವರು ಬಂದಿದ್ರು, ಭಾಗ್ಯ ಮೇಡಮ್ ಬಂದಿದ್ರು. ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದಾರೆ. ಇಲ್ಲ, ನಿಮ್ಗೆ ಸ್ವಲ್ಪನಾರ ಒಂದು ಬುದ್ಧಿ ಬರಬೇಕಿತ್ತು. ಅಲ್ಲ, ನಮ್ಮದು ಅವ್ರೇನು ಹೇಳ್ತಾರೆ ಈಗ, ನಗರಸಭೆದವರು ನಾವು ಹೇಳಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ, PWD ದವರು ಹೇಳ್ತಾರೆ ನಾವು ಹೇಳಲಿಲ್ಲ ಅಂತ ಹೇಳ್ತಾರೆ. ನೀವು ಹೇಳಿದ್ದೀರಿ, ಅವರೇ ಹೇಳಿದ್ದೀರಿ. ಈ ಥರ ರಸ್ತೆ ಇತ್ತು, ಈ ರೀತಿ ರಸ್ತೆ ಇತ್ತು.
ಈಗ ಡಾಂಬರೀಕರಣ ಮಾಡಿ ಕಪ್ ಮಾಡಾಕಿದ್ದಾರೆ. ಆದರೆ ಇದು ಸತ್ಯಾನಾಶ ಹೋಗ್ತದೆ, ಯಾಕಂದ್ರೆ JCB ಹಚ್ಚಿಟ್ಟಿದ್ದಾರೆ ಅದಕ್ಕೆ. ಅದು ಹೋಗ್ತದೆ. ಕಸ ಗುಡಿಸ್ತೀರಾ ಗುಡಿಸ್ತಾಗಿದ್ದೀರಾ ಇದು ಎಲ್ಲ ಗುಡಿಸ್ತಾಗಿದ್ದೀರಾ ಒಂದು ಇದರಲ್ಲ ಮತ್ತೆ ಅದೇ ಯಾರಾದ್ರೂ ಅಪಘಾತ ಆಗಿ ಏನಾದ್ರು ಅನಾಹುತ ಆಯ್ತಪ್ಪ, ಯಾರು ಗ್ಯಾರಂಟಿ ಅದಕ್ಕೆ?